ನಮಸ್ಕಾರ. ಈ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿಲ್ಲದ ಕೊರೋನಾ ಆರ್ಭಟ. ಒಂದೇ ದಿನ 203 ಜನರಿಗೆ ಕೊರೋನಾ ಸೋಂಕು. ಶತಕದ ಸಮೀಪದಲ್ಲಿ ಸಾವಿನ ಸಂಖ್ಯೆ. ಶಿರಾ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ನಾಮಪತ್ರ ಸಲ್ಲಿಕೆ. ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ. ಮಾಜಿ ಶಾಸಕರ ಮನೆಯಲ್ಲಿ ಡಿಸಿಸಿ ಬ್ಯಾಂಕ್ ಚೆಕ್ ವಿತರಣೆ. ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರಿಂದ ವಿರೋಧ. ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಮಹಿಳೆಯರ ಆಕ್ರೋಶ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿರುಗೇಟು. ರಾಜ್ಯದ ಈಗಿನ ಎಲ್ಲಾ ಚುನಾವಣೆಯಲ್ಲೂ ಬಿಜೆಪಿ ಗೆಲುವಿನ ಭವಿಷ್ಯ ನುಡಿದ ಸಚಿವರು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಲೂ ಕೊರೋನಾ ಸೋಂಕಿತರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುತ್ತಿದೆ. ಇಂದು ಜಿಲ್ಲೆಯಲ್ಲಿ 203 ಪಾಸಿಟಿವ್ ಪ್ರಕರಣಗಳು ಕಂಡುಬಂದಿದ್ದು, ಬಾಗೇಪಲ್ಲಿ ಅತಿ ಹೆಚ್ಚು ವರದಿಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ 9397 ಜನರಿಗೆ ಸೋಂಕು ತಗುಲಿದೆ. ಸಾವಿನ ಸಂಖ್ಯೆ 100ರ ಗಡಿಯಲ್ಲಿದ್ದು, ಶತಕಕ್ಕೆ ಒಂದೇ ಒಂದು ಬಾಕಿ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೆ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಏರಿಕೆಯಾಗುತ್ತಿವೆ. ಅದಕ್ಕಿಂತ ಮುಖ್ಯವಾಗಿ ಸಾವಿನ ಸಂಖ್ಯೆಯಲ್ಲೂ ಹೆಚ್ಚಳವಾಗುತ್ತಿರುವುದು ಆತಂಕದ ಸಂಗತಿ. ಇಂದು ಜಿಲ್ಲೆಯಲ್ಲಿ 203 ಪ್ರಕರಣಗಳು ಕಂಡುಬಂದಿದೆ. ಸಾವಿನ ಸಂಖ್ಯೆ ಇಂದಿಗೆ 99 ಆಗಿದ್ದು, ಜಿಲ್ಲೆಯಲ್ಲಿ ಇಂದು ಬಾಗೇಪಲ್ಲಿ ತಾಲೂಕಿನಲ್ಲಿ 73 ಪಾಸಿಟಿವ್ ಪ್ರಕರಣಗಳು ಬಂದಿದ್ದು, ಅತಿ ಹೆಚ್ಚು ಕಂಡುಬಂದಿವೆ. ನಂತರದ ಸ್ಥಾನದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 68 ಪ್ರಕರಣಗಳು ಕಂಡುಬಂದಿದೆ. ಜಿಲ್ಲಾಡಳಿತವೇನು ರ್ಯಾಂಡಮ್ ಚೆಕ್ ಆದೇಶ ನೀಡಿದ್ದು, ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜನರಿಂದ ಸ್ಯಾಂಪಲ್ ಸಂಗ್ರಹ ಮಾಡುತ್ತಿದೆ. ಇದುವರೆಗೂ 1,33,810 ಜನರಿಂದ ಸ್ಯಾಂಪಲ್ ಸಂಗ್ರಹಿಸಿದ್ದು, ಆ ಪೈಕಿ 1,24,413 ಜನರಿಗೆ ನೆಗೆಟಿವ್ ಬಂದಿದೆ. 8,150 ಜನರು ಕೊರೋನಾದಿಂದ ಗುಣಮುಖರಾಗಿದ್ದು, 1,147 ಪ್ರಕರಣಗಳು ಇನ್ನೂ ಸಕ್ರಿಯವಾಗಿವೆ. ಇಂದು ಬಾಗೇಪಲ್ಲಿಯಲ್ಲಿ 73, ಚಿಕ್ಕಬಳ್ಳಾಪುರದಲ್ಲಿ 68, ಚಿಂತಾಮಣಿ 13, ಗೌರಿಬಿದನೂರು 18, ಗುಡಿಬಂಡೆ 3 ಹಾಗೂ ಶಿಡ್ಲಘಟ್ಟ ತಾಲೂಕಿನಲ್ಲಿ 6 ಪ್ರಕರಣಗಳು ಕಂಡುಬಂದಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 90 ವರ್ಷದ ಪುರುಷ ಹಾಗೂ ಗುಡಿಬಂಡೆ ತಾಲೂಕಿನ 61 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿರುವ ಬಿಜೆಪಿ ನೇತೃತ್ವದ ಸರ್ಕಾರ ಅತ್ಯಂತ ಕೆಟ್ಟ, ಜನವಿರೋಧಿ, ಲೂಟಿ ಹೊಡೆಯುತ್ತಿರುವ ಸರ್ಕಾರವಾಗಿದ್ದು, ನವೆಂಬರ್ 3ರಂದು ನಡೆಯುವ ಉಪಚುನಾವಣೆಯಲ್ಲಿ ಜನರು ಬಿಜೆಪಿಯನ್ನ ಸೋಲಿಸುವ ಮೂಲಕ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಶಿರಾ ಉಪಚುನಾವಣೆ ಪ್ರಚಾರದ ವೇಳೆ ತಿಳಿಸಿದ್ದಾರೆ. ಶಿರಾ ವಿಧಾನಸಭೆ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ಅವರೊಂದಿಗೆ ನಾಮಪತ್ರ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾಜಿ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತನಾಡಿದರು. ಜನರು ಈ ಚುನಾವಣೆಯ ಮೂಲಕ ಎಚ್ಚರಿಕೆ ಗಂಟೆ ಬಾರಿಸಬೇಕಿದೆ. ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಹಣ ಲೂಟಿ ಹೊಡೆಯುತ್ತಿದೆ, ಆರ್ಥಿಕವಾಗಿ ದಿವಾಳಿಯಾಗಿದೆ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡುವ ಪರಿಸ್ಥಿತಿಯಲ್ಲೂ ಇಲ್ಲ. ಜನರು ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಡುವ ಚುನಾವಣೆ ಇದಾಗಬೇಕಿದೆ ಎಂದರು. ಶಿರಾದಲ್ಲಿ ನವೆಂಬರ್ 3ನೇ ತಾರೀಕು ನಡೀತಾ ಇರ್ತಕ್ಕಂಥ ಚುನಾವಣೆ ಒಂದು ಉಪಚುನಾವಣೆ. ಇದು ಜನರಲ್ ಎಲೆಕ್ಷನ್ ಅಲ್ಲ. ಇದು ಈ ಚುನಾವಣೆ ನಲ್ಲಿ ಜನರು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ತೀರ್ಮಾನ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಇದೆ, ಜನವಿರೋಧಿ ಸರ್ಕಾರ ಇದೆ, ನಿಷ್ಕ್ರಿಯವಾದಂಥ ಸರ್ಕಾರ ಇದೆ, ಲೂಟಿ ಹೊಡಿತಕ್ಕಂಥ ಸರ್ಕಾರ ಇದೆ. ಜನರು, ಶಿರಾ ಜನರು ಮತ್ತು RR ನಗರದ ಜನ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸಬೇಕಾಗಿದೆ. ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ, ಹಣ ಲೂಟಿ ಹೊಡಿತಾ ಇದ್ದೀರಿ, ಅಭಿವೃದ್ಧಿ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದೀರಿ, ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ,
ಸಂಬಳ ಕೊಡೋಕೆ ದುಡ್ಡಿಲ್ಲತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥೇಳಿ ಜನರು ಇವತ್ತು ಅವರ ತೀರ್ಪಿನ ಮೂಲಕ ಈ ಸರ್ಕಾರಕ್ಕೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಚುನಾವಣೆ ಇದು. ಕಾರ್ಯಕರ್ತರ ಬಂಧುಗಳೊಂದಿಗೆ ದಯವಿಟ್ಟು ಹಾಗೆ ಪೊಲೀಸ್ ಇಲಾಖೆಯವರು ತೆರೆದ ವಾಹನವನ್ನ ಅನುವು ಮಾಡ್ಕೊಳ್ಬೇಕು. ದಯವಿಟ್ಟು ಎಲ್ಲರೂ ದಯವಿಟ್ಟು ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಶಿರಾದಲ್ಲೇ ಮೊಕ್ಕಾಂ ಹೂಡಿ ಪ್ರಚಾರ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರು, ನಾವು ಕಾಂಗ್ರೆಸ್ ನಾಯಕರೆಲ್ಲರೂ ಕ್ಷೇತ್ರದಲ್ಲೇ ಇದ್ದು ಮತಯಾಚಿಸುತ್ತೇವೆ. ಜೆಡಿಎಸ್ನವರು ಏನು ಸಾಧನೆ ಮುಂದಿಟ್ಟುಕೊಂಡು ಶಿರಾ ಜನತೆಯಲ್ಲಿ ಮತ ಕೇಳುತ್ತಾರೆ ಎಂದು ಪ್ರಶ್ನಿಸಿದರು. ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ, ಶಿರಾದಲ್ಲಿ ಈ ಚುನಾವಣೆ ಗೆಲುವು ನಮ್ಮದೇ ಎನ್ನುವುದನ್ನ ಈ ಅಪಾರ ಜನಸ್ತೋಮವೇ ನಮಗೆ ತಿಳಿಸುತ್ತಿದೆ ಎಂದರು. ಈ ರಾಜ್ಯದಲ್ಲಿ ಶಾಂತಿ ಕಾಪಾಡುವುದು, ರೈತರು, ಮಹಿಳೆಯರು, ಯುವಕರು ಮತ್ತು ಎಲ್ಲಾ ವರ್ಗದವರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಟಿಬಿ ಜಯಚಂದ್ರ ಉತ್ತಮ ನಾಯಕ, ಅವರಿಗೆ ಜನತೆ ಆಶೀರ್ವಾದ ಮಾಡಲೇಬೇಕು ಎಂದು ಎಲ್ಲರ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ ಎಂದರು. ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾರ್ಯಕರ್ತರಾಗಿ ನಾಮಿನೇಷನ್ ಸಲ್ಲಿಸಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಈ ಸಿರಾದಲ್ಲಿ ಮತದಾರರು ತೋರಿಸ್ತಾ ಇರೋಂಥ ಒಂದು ಉತ್ಸಾಹ, ವಿಶ್ವಾಸ, ನಿಮಗೆ ಚುನಾವಣೆಯ ಫಲಿತಾಂಶ ಏನಾಗ್ತದೆ ಅಂಥೇಳಿ ತಾವೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀರಿ. ಒಬ್ಬ ರಾಜ್ಯದ ಹಿರಿಯ ನಾಯಕರಾದಂಥ ಅನುಭವಿ ಟಿಬಿ ಜಯಚಂದ್ರ ಅವ್ರನ್ನ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಜನರ ಅಭಿಪ್ರಾಯವನ್ನು ಪಡೆದು, ಮುಖಂಡರ ಅಭಿಪ್ರಾಯವನ್ನು ಪಡೆದು ನಾವು ಅವ್ರನ್ನ ನೇಮಕ ಮಾಡಿ ಇವತ್ತು ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಚಿಕ್ಕಣ್ಣ, ಈ ನ್ಯೂಸ್ ತುಮಕೂರು. ಚಿಂತಾಮಣಿ ನಗರದಲ್ಲಿನ ಡಿಸಿಸಿ ಬ್ಯಾಂಕ್ನಲ್ಲಿ ರಾಜಕೀಯ ಪ್ರೇರಣೆಯಿಂದ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ಮಾಡುತ್ತಿದ್ದು, ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಮನೆಯಲ್ಲಿ ಮಹಿಳಾ ಸಂಘಗಳಿಗೆ ಚೆಕ್ಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಎಂದು ಕತ್ರೆಗುಪ್ಪೆ ಗ್ರಾಮದ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಆರೋಪಿಸಿದ್ದಾರೆ. ಸುಧಾಕರ್ ರೆಡ್ಡಿ ಅವ್ರು ಗೌರೆಡ್ಡಿ ಏನಾರ ಡಿಸಿಸಿ ಬ್ಯಾಂಕ್ ಸ್ವಂತ ಮಾಡ್ಕೊಂಡಿದ್ರೆ ಅವ್ರು ಇದು ಮಾಡಲಿ. ನಾವು ಕಷ್ಟ ಬಿದ್ದು ನಾವು ಕಟ್ಟೋದು, ಹೆಂಗಸರು ಹಾಲು ಕರೆದು ಇದು ಮಾಡಿ ಕಟ್ಟೋದಲ್ಲಿ ಅವ್ರು ನಾವು ರೆಡಿ ಮಾಡ್ತಾ ಇರೋದು ಎಲ್ಲಾನು ಇದು. ಚಿಂತಾಮಣಿ ತಾಲೂಕು ಕತ್ತರಿಗುಪ್ಪೆ ಗ್ರಾಮದ ಶ್ರೀ ಚೌಡೇಶ್ವರಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ 19 ಜನ ಪದಾಧಿಕಾರಿಗಳಿದ್ದು, ಸಂಘಕ್ಕೆ 5 ಲಕ್ಷ ರೂಪಾಯಿಗಳನ್ನು ಡಿಸಿಸಿ ಬ್ಯಾಂಕ್ ಸಾಲದ ರೂಪದಲ್ಲಿ ಮಂಜೂರು ಮಾಡಿದೆ. ಆದರೆ ಮಂಜೂರು ಮಾಡಿದ ಸಾಲವನ್ನು ಪದಾಧಿಕಾರಿಗಳಿಗೆ ಚೆಕ್ ಮೂಲಕ ವಿತರಣೆ ಮಾಡಲು ಗುರುವಾರ ಬ್ಯಾಂಕ್ ಅಧಿಕಾರಿಗಳು ಪದಾಧಿಕಾರಿಗಳನ್ನು ಕರೆಸಿದ್ರು. ಅದರಂತೆ ಬ್ಯಾಂಕ್ ಹತ್ತಿರ ಬಂದಂಥ ಪದಾಧಿಕಾರಿ ಮಹಿಳೆಯರನ್ನ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮನೆ ಬಳಿ ಬಂದರೆ ಮಾತ್ರ ಸಾಲದ ಚೆಕ್ ನೀಡ್ತೇವೆ, ಇಲ್ಲದೇ ಇದ್ರೆ ಇಲ್ಲ ಎಂದು ಬ್ಯಾಂಕ್ ನಿರ್ದೇಶಕರು ಸೂಚಿಸಿದ ಪರಿಣಾಮ ಪದಾಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿದ್ದರು. ಕೆಲವರು ವಿಧಿ ಇಲ್ಲದೆ ಸಂಘದ 19 ಸದಸ್ಯರ ಪೈಕಿ 10 ಜನ ಮಾಜಿ ಶಾಸಕ ಸುಧಾಕರ್ ಅವರ ಮನೆ ಬಳಿ ಹೋಗಿದ್ದಾರೆ. ಇನ್ನು ಉಳಿದ 9 ಸದಸ್ಯರು ನಮಗೆ ಸಾಲ ನೀಡ್ತಾ ಇರೋದು ಬ್ಯಾಂಕ್ನಿಂದ, ಸುಧಾಕರ್ ಮನೆಯಿಂದ ಅಲ್ಲ, ಆದ್ದರಿಂದ ನಾವು ಸುಧಾಕರ್ ಅವರ ಮನೆ ಬಳಿಗೆ ಬರೋದಿಲ್ಲ, ಬ್ಯಾಂಕ್ ಬಳಿಯೇ ಇರುತ್ತೇವೆ ಎಂದು ತಿಳಿಸಿದರ ಪರಿಣಾಮ ಸಂಘದ 9 ಸದಸ್ಯರ ಚೆಕ್ಗಳನ್ನು ಸಹ ಸುಧಾಕರ್ ಮನೆಗೆ ತೆಗೆದುಕೊಂಡು ಹೋಗಿದ್ದಂಥ ಸದಸ್ಯರು ಬ್ಯಾಂಕ್ ಬಳಿ ಕಾದು ಕುಳಿತ ಮಹಿಳೆಯರು ಬ್ಯಾಂಕ್ ವ್ಯವಸ್ಥಾಪಕರ ವಿರುದ್ಧ ತಿರುಗಿ ಬಿದ್ದ ಘಟನೆ ನಡೆಯಿತು. ಈ ವೇಳೆ ಬ್ಯಾಂಕ್ ಆವರಣದಲ್ಲಿ ಸ್ವಲ್ಪ ಕಾಲ ಗದ್ದಲದ ವಾತಾವರಣ ನಿರ್ಮಾಣ ಆಗಿತ್ತು. ಪರಿಣಾಮ ಸುಧಾಕರ್ ಅವರ ಮನೆಗೆ ಹೋಗಿದ್ದ ಸದಸ್ಯರನ್ನ ವಾಪಸ್ಸು ಕರೆಸಿ ಬ್ಯಾಂಕ್ನಲ್ಲೇ ಚೆಕ್ಗಳನ್ನು ನೀಡಿದಂತಹ ಒಂದು ಘಟನೆ ನಡೆಯಿತು. ಇವ್ರಿಗೆ 10 ಚೆಕ್ ಮಾತ್ರ ಕೊಟ್ಬಿಟ್ಟು ಇನ್ನು 10 ಚೆಕ್ ಮನೆಗೆ ಎತ್ಕೊಂಡು ಹೋಗಿದ್ದಾರೆ. ಅವ್ರ ಮನೆಗೆ ಕೊಡ್ತಾ ಇದ್ರೆ ಮಾಡ್ಲಿ, ಎಲ್ಲ ಫ್ರೀಯಾಗಿ ಅವ್ರ ಮನೆಯಿಂದ ಕೊಡ್ತಾ ಇದ್ರ. ಸುಧಾಕರ್ ರೆಡ್ಡಿ ಅವ್ರು ಗೌರೆಡ್ಡಿ ಏನಾರ ಡಿಸಿಸಿ ಬ್ಯಾಂಕ್ ಸ್ವಂತ ಮಾಡ್ಕೊಂಡಿದ್ರೆ ಅವ್ರು ಇದು ಮಾಡ್ಲಿ. ನಾವು ಕಷ್ಟ ಬಿದ್ದು ನಾವು ಕಟ್ಟೋದು, ಹೆಂಗಸರು ಹಾಲು ಕರೆದು ಇದು ಮಾಡಿ ಕಟ್ಟೋದಲ್ಲೇ ಅಂತೇಳಿ ಫೋನ್ ಕೊಡ್ತೀರ ಅಂದ್ರೆ ನಾವು ಇಲ್ಲಿ ಬಂದಿದ್ದೀರಿ, ಇಲ್ಲ ಆಗಲ್ಲ ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಹೇಳಿದ್ರು. ನಾವು ಬರಲ್ಲ, ಕೊಟ್ರೆ ಇಲ್ಲಿ ಕೊಡ್ರಿ, ಇಲ್ಲ ಅಂದ್ರೆ ನಾವು ಮನೆಗೆ ಹೋಗ್ತೀರಿ ಅಂದ್ರೆ ಎಲ್ಲಿ ಲೋನ್ ಕೊಡ್ತೀನಿ ಅಂದ್ರೆ ಡಿಸಿ ಬ್ಯಾಂಕಾಗ ನೀವೇನು ಬರಬೇಡ್ರಿ, ಬಂದು ಚೆಕ್ಗಳು ಕೊಡ್ತೀರಿ, ದುಡ್ಡು
ದುಡ್ಡು ಇಸ್ಕೊಂಡು ಬರ್ರಿ ಅಂತ ಹೇಳಿದ್ರು. ಈಗ ಎಲ್ಲಿ ಬರಕ್ಕೆ ಹೇಳಿದ್ರು? ಇವಾಗ ಸುಧಾಕರ್ ರೆಡ್ಡಿ ಅವ್ರ ಮನೆ ಹತ್ರಕ್ಕೆ ಬಾ ಅಂತ ಹೇಳಿದ್ರು. ನಾವು ಕೆಲ್ಸಗಳು ಕೂಲಿನಲ್ಲಿ ಮಾಡೋರು ನಮ್ಮ ಎಲ್ಲ ಮಾಡಿರ್ತೇವೆ, ಎಲ್ಲ ಬಿಟ್ಬಿಟ್ಟು ಬಂದಿರೋದು ನಾವು. ಇಲ್ಲ ಅವ್ರೇನೋ ಒಂದು ರೂಪಾಯಿ ಕೊಡ್ತಾರೆ, ಕೊಡಲ್ಲ. ಕೊಟ್ಟಷ್ಟಿಲ್ವೇ? ನಾವು ಕೊಟ್ಟಿರೋ ದುಡ್ಡು ಅವ್ರು ಕೊಡ್ತಾ ಇರೋದು ನಾವು ತಿಂಗಳು ಕಟ್ಟಬೇಕು. ಇಲ್ಲ ಒಂದು ರೂಪಾಯಿ ನನ್ನ ಕಮ್ಮಿ ಮಾಡ್ಕೊಂತಾರ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿ ಅವರು ಮಾತನಾಡಿ, ನಾವು ಯಾವುದೇ ಮಹಿಳಾ ಸಂಘಗಳಿಗೆ ಮಾಜಿ ಶಾಸಕ ಸುಧಾಕರ್ ಅವರ ಮನೆಯಲ್ಲಿ ಚೆಕ್ಗಳನ್ನು ವಿತರಿಸುತ್ತಿಲ್ಲ, ಬ್ಯಾಂಕ್ನಲ್ಲಿ ವಿತರಣೆ ಮಾಡುತ್ತಿದ್ದು ಕೆಲವು ಮಹಿಳೆಯರು ಮಾಡಿರುವಂತಹ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದರು. ಯಾವಾಗ ನಡೆದಿಲ್ಲಪ್ಪ, ಈಗ ಆರೋಪಗಳು ಬರ್ತಾ ಇದೆ, ಸುಮಾರು ಬರ್ತಾನೆ ಇರ್ತದೆ, ಡೈಲಿ ನಮ್ಗೆ ಬರ್ತಾನೆ ಇರ್ತದೆ, ರಾಜಕೀಯದಲ್ಲಿ ಬರ್ತದೆ. ನಾವೇನು ಆ ಥರ ಕರೆದು ಎಲ್ಲ ಮಾಡಿಲ್ಲ. ಇದು ಬ್ಯಾಂಕ್ ಅಂದಮೇಲೆ ರಾಜಕೀಯ ತವಕಲು ಇನ್ನೂ ಗೊತ್ತು. ಸಮಾಜ ಸೇವೆ ಕೂತ್ಕೊಂಡು ಮಾಡೋರು ನಾನಾ ರೀತಿಯಲ್ಲಿ ನಮ್ಗೆ ಬರ್ತಾನೆ ಇರ್ತದೆ, ಪಾರ್ಟಿ ಬರ್ತಾನೆ ಇರ್ತದೆ. ಆ ಥರ ಯಾವುದು ನಮ್ಮ ಬ್ಯಾಂಕಿಂದ ಇಲ್ಲ, ಎಲ್ಲರಿಗೂ ಸಹಾಯ ಆಗ್ತದೆ. ಪಾರ್ಟಿಗಳು ನೋಡ್ತಾ ಇಲ್ಲ, ನಾವು ಬಲಂತವಾದಂತೂ ಕರೆದಿಲ್ಲ. ಅದು ಸತ್ಯಕ್ಕೆ ದೂರವಾಗಿ ಯಾವುದೇ ರೀತಿಯಲ್ಲಿ ಆ ಥರ ಏನು ನಡೆಯೋದಿಲ್ಲ ಇನ್ನು ಮುಂದೆ. ಬಿ ದೇವಪ್ಪ, ಈ ನ್ಯೂಸ್, ಚಿಂತಾಮಣಿ. ಇದೀಗ ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವರ ಮದುವೆಗೋ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ಸಿಗರು ಕಾನೂನಿಗಿಂತ ದೊಡ್ಡವರ? ಕಾಂಗ್ರೆಸ್ಸಿಗರಿಗೆ ಅಂತಾನೆ ಏನಾದ್ರೂ ವಿಶೇಷ ಕಾನೂನು ಮಾಡಬೇಕಾ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಸೇರಿದಂತೆ ಹಲವರ ಮೇಲೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಹಾಗೂ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಪೊಲೀಸ್ ಪ್ರಕರಣ ದಾಖಲಾಗಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದರು. ಆದರೆ ಡಿಕೆ ಶಿವಕುಮಾರ್ ಅವರ ನಡೆಗೆ ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಪರ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದಲ್ಲಿ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೊರೋನಾ ಸಂಕಷ್ಟದ ಸಮಯದಲ್ಲಿ ರಾಜ್ಯದ ಪ್ರತಿಯೊಬ್ಬರಿಗೂ ಅತ್ಯುತ್ತಮ ವೈದ್ಯಕೀಯ ಸೇವೆ ಸಿಗಬೇಕೆಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ನಂಬಿಕೆ ಬರುವಂತೆ ಮಾಡುವುದೇ ನನ್ನ ಗುರಿ. ಕೋವಿಡ್ ನಿಯಂತ್ರಣದ ಜೊತೆ ಸಾವಿನ ಪ್ರಮಾಣ ಕಡಿಮೆ ಮಾಡುತ್ತೇವೆ ಎಂದರು. ರಾಜ್ಯದ ಪ್ರಜ್ಞಾವಂತ ಮತದಾರರು ಬಿಜೆಪಿ ಪರವಿದ್ದು ಆರ್ಆರ್ ನಗರ ಹಾಗೂ ಶಿರಾ ವಿಧಾನಸಭೆ ಉಪಚುನಾವಣೆಗಳು ಹಾಗೂ ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಗೆಲ್ಲುತ್ತಾರೆ ಎಂದು ಹೇಳಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಮಟೆ ಚಳವಳಿ ಮೂಲಕ ಪ್ರಜಾ ವಿಮೋಚನಾ ಬಹುಜನ ಸಮಿತಿ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಸಮೀಪದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ಪ್ರಜಾ ವಿಮೋಚನಾ ಬಹುಜನ ಸಮಿತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಲವು ಅಣದಾಹಿ ಕಂದಾಯ ಅಧಿಕಾರಿಗಳು ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ವರ್ತಿಸುತ್ತಿದ್ದಾರೆ. ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ ಪ್ರತಿಭಟನಾಕಾರರು ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗೆ ನೀಡಿದರು. ಪ್ರಜಾ ವಿಮೋಚನಾ ಬಹುಜನ ಸಮಿತಿ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಬಿಜ್ಜವಾರ ನಾಗರಾಜ್ ಮಾತನಾಡಿ, ಪಿಟಿಸಿಎಲ್ ಕಾಯ್ದೆ ಅಡಿಯಲ್ಲಿ ಮಂಜೂರಾತಿ ಪಡೆಯುವ ಸಾಗುವಳಿ ಜಮೀನುಗಳ ಪಹಣಿಗಳಲ್ಲಿ ಮಾರಾಟ ನಿಷೇಧ ಅವಧಿಯನ್ನು ಸ್ಥಾಪಿಸುವಂತೆ ಸರ್ಕಾರದ ಗಮನಕ್ಕೆ ತಂದು ಬಡಬಗ್ಗರಿಗೆ ಆಗುವ ಅನ್ಯಾಯವನ್ನು ತಪ್ಪಿಸಬೇಕು, ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ನಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಕೂಡಲೇ ಈಡೇರಿಸಬೇಕು ಹಾಗೂ ಭ್ರಷ್ಟ ಹಣದಾಹಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಹಕ್ಕೊತ್ತಾಯಗಳನ್ನು ಮಂಡಿಸಿದರು. ಮುಖ್ಯ ಉದ್ದೇಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸರ್ಕಾರಿ ಗೋಮಾಳಗಳ ಜಾಗಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥದ್ದು ಹೇರಳವಾಗಿದೆ. ಸಮಾಜ ಸೇವಕರು ಅಂತ ಹೇಳಿಕೊಳ್ಳುವ ನಕಲಿ ಸಮಾಜ ಸೇವಕರಿಗೆ, ನಕಲಿ ಭೂಗಳ್ಳರಿಗೆ, ರಾಜಕೀಯ ಪುಡಾಡಿಗಳಿಗೆ ನಕಲಿ ದಾಖಲೆಗಳನ್ನು ಮಾಡಿಕೊಳ್ಳುವಂಥದ್ದು
ಅವ್ರಿಗೆ ಬೇಕಾಗುವ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ಕೊಳ್ಳುವಂಥದ್ದು ಕಂದಾಯ ಇಲಾಖೆಯಲ್ಲಿ ಬಹಳ ಆಗಿದೆ. ದಾಖಲೆ ಸಮೇತ ನಾವು ನಿರೂಪಣೆ ಮಾಡೋಕ್ಕೆ ನಾವು ತಯಾರಿದ್ದೀವಿ, ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಜಿಲ್ಲಾಧಿಕಾರಿ PM ರವೀಂದ್ರ ರವರು ಮನವಿಯನ್ನು ಸ್ವೀಕರಿಸಿ ಮಾತನಾಡಿ ಹೋರಾಟಗಾರರಿಗೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ಜೊತೆಗೆ ಮಾನ್ಯ ಸಚಿವರಿಗೆ, ಕಂದಾಯ ಸಚಿವರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ಮನವಿಯನ್ನು ನಮ್ಮ ಮೂಲಕ ಕಳಿಸಲಿಕ್ಕೆ ಇವತ್ತು ಮನವಿ ಪತ್ರಗಳನ್ನು ನಾವು ಕೊಟ್ಟಿದ್ದೀವಿ. ಈ ಎಲ್ಲ ಅಂಶಗಳ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಬಹುಜನ ಸಮಿತಿಯ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಉಪಸ್ಥಿತಿ ಇದ್ದರು. ಹೈದರ್ ಸಾಬ್, ಈ ನ್ಯೂಸ್, ದೇವನಹಳ್ಳಿ. ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ರಾಜ್ಯ ರಾಜಕಾರಣಕ್ಕೆ ಬರಲಿದ್ದೇನೆ ಅಂತ ಕೇಂದ್ರದ ಮಾಜಿ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಈ ಹೇಳಿಕೆಯು ಅವಳಿ ಜಿಲ್ಲೆಗಳ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿದೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರದ ಮಾಜಿ ಸಚಿವ KH ಮುನಿಯಪ್ಪ ರವರು, ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಈಗಾಗಲೇ AICCಯ ಪದಾಧಿಕಾರಿಯಾಗಿದ್ದೇನೆ. ಪಕ್ಷ ಏನೇ ಸೂಚನೆ ಕೊಟ್ಟರೂ ಆ ಆದೇಶಕ್ಕೆ ತಲೆಬಾಗುತ್ತೇನೆ ಎಂದರು. ರಾಜ್ಯ ರಾಜಕಾರಣಕ್ಕೆ ಬರುವಂತೆ DK ಶಿವಕುಮಾರ್ ಅವರಿಂದ ಒತ್ತಾಯವಿದ್ದು, ಈಗಾಗಲೇ ನನ್ನ ಜೊತೆ ಚರ್ಚೆಯೂ ನಡೆಸಿದ್ದು, ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಮಾತ್ರ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಲಿದ್ದೇನೆ ಎಂದರು. ಕೋಲಾರದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಚಿಂತನೆ ಇದ್ದು, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಿರ್ಧಾರ ಮಾಡಲಾಗುವುದು ಎಂದರು. ಬೆಂಗಳೂರಿನ RR ನಗರ ಮತ್ತು ಶಿರಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದು, ಈಗಾಗಲೇ KPCC ಅಧ್ಯಕ್ಷರ ಸೂಚನೆಯಂತೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವುದಾಗಿ ಹೇಳಿದರು. ಕೋಲಾರದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿಯುವ ಇಂಗಿತ ವ್ಯಕ್ತಪಡಿಸಿರುವ ಮಾಜಿ ಸಂಸದ KH ಮುನಿಯಪ್ಪ ರವರ ನಡೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ರಾಜಕಾರಣದಲ್ಲಿ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಅಧ್ಯಕ್ಷರು ಈ ವಿಷಯದಲ್ಲಿ ಚರ್ಚೆ ಮಾಡಿ ಈ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ತಾವು ಅಸೆಂಬ್ಲಿಗೆ ಬರೋದರಿಂದ ಇನ್ನಷ್ಟು ಶಕ್ತಿ ಬರ್ತದೆ ರಾಜ್ಯ ಮಟ್ಟದಲ್ಲಿ ಹಾಗೂ ಈ ಎರಡು ಜಿಲ್ಲೆಯಲ್ಲಿ ಅನ್ನೋ ಅಭಿಮತ ಅವ್ರದ್ದಿದೆ. ನಾನು ಆ ತೀರ್ಮಾನಕ್ಕೆ ಇನ್ನೂ ಬಂದಿಲ್ಲ. ನಮಗೆ ಹೈಕಮಾಂಡ್ ಇದೆ. ನಾನು ಅಲ್ಲಿ 20-30 ವರ್ಷ ಕೆಲಸ ಮಾಡಿದ್ದೀನಿ, ಕಾರ್ಯಕಾರಿ ಸಮಿತಿಯಲ್ಲಿ. ಈ ನಿರ್ಣಯವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕಾಗ್ತದೆ. ನಾನು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತೀನಿ. ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ಇಡೀ ರಾಜ್ಯವನ್ನು ಸುತ್ತಿ ಕಾಂಗ್ರೆಸ್ ಪಕ್ಷವನ್ನು ಈ ಸಾರಿ ಸನ್ಮಾನ್ಯ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಬರಬೇಕಾಗುತ್ತೆ. ಯಾಕಂದರೆ ಈ ನ್ಯೂಸ್ ಬ್ಯೂರೋ, ಕೋಲಾರ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ನಿಗದಿಯಾಗಿರುವ ಮೀಸಲಾತಿಯನ್ನ ಕಾಂಗ್ರೆಸ್ ಮುಖಂಡರು ಸಾರಾಸಗಟಾಗಿ ವಿರೋಧಿಸಿದ್ದಾರೆ. ದಲಿತರಿಗೆ ಮೀಸಲಾಗಿದ್ದ ಅಧ್ಯಕ್ಷ ಸ್ಥಾನವನ್ನ ವೈದ್ಯಕೀಯ ಶಿಕ್ಷಣ ಸಚಿವರು ಬೇಕಂತಲೇ ತಿರುಚಿ ಸಾಮಾನ್ಯ ಸ್ಥಾನಕ್ಕೆ ಮೀಸಲು ಮಾಡಿಸಿ ಬಿಜೆಪಿ ಸರ್ಕಾರದಲ್ಲಿ ದಲಿತರಿಗೆ ಅಧಿಕಾರ ನೀಡಬಾರದೆಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದಂತಾಗಿದೆ ಎಂದು ಕಾಂಗ್ರೆಸ್ ಮುಖಂಡರು ಆರೋಪಿಸಿದ್ದಾರೆ. ತದನಂತರ ಏನಾಗಿದೆ ಅಂದರೆ ಸಾಮಾನ್ಯ ಅಂತ ಆಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಿಗೆ ನಿಗದಿಯಾಗಿರುವ ಮೀಸಲಾತಿಯನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿರೋಧಿಸಿದ್ದಾರೆ. ಕಳೆದ 4-5 ಅವಧಿಯಲ್ಲಿಯೂ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು. ಅದು ಈ ಬಾರಿ ಬದಲಾಗಿ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾಗಿತ್ತು. ಆದರೆ ಆ ಸ್ಥಾನಗಳಿಗೆ 2ನೇ ಬಾರಿಗೆ ಮೀಸಲಾತಿ ಘೋಷಣೆಯಾಗುವ ವೇಳೆಗೆ ಮತ್ತೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವುದು ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಅಧಿಕಾರ ಕೊಡಿಸಬಾರದು ಎಂಬ ಉದ್ದೇಶದಿಂದ ನಿಗದಿಗೊಳಿಸಿದ್ದಾರೆಂದು ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮುಖಂಡರುಗಳು ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ನಗರಸಭೆಯಲ್ಲಿ ತಮ್ಮ ಬಣಕ್ಕೆ ಕಡಿಮೆ ಸ್ಥಾನಗಳು ಸಿಕ್ಕಿವೆ, ದಲಿತರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕರೆ ನಾವು ಅಧಿಕಾರ ನಡೆಸೋದಕ್ಕೆ ಆಗೋಲ್ಲ ಅಂತ ದುರುದ್ದೇಶದಿಂದ ಸಾಮಾನ್ಯ ವರ್ಗಕ್ಕೆ ಅಧ್ಯಕ್ಷ ಸ್ಥಾನ ಮೀಸಲಿರಿಸಿ ಬಿಜೆಪಿ ಎಂದಿಗೂ ದಲಿತರ ಕೈಗೆ ಅಧಿಕಾರ ಕೊಡೋದಿಲ್ಲ ಅನ್ನೋದನ್ನ ಸಾಬೀತು ಮಾಡಿದಂತಾಗಿದೆ ಎಂದು ಮಾಜಿ ಶಾಸಕ SM ಮುನಿಯಪ್ಪ ಆರೋಪಿಸಿದ್ರೆ, ಹಿರಿಯ ಸದಸ್ಯ SM ರಫೀಕ್ ಇದೇನಾದರೂ ತಪ್ಪಾಗಿ ಘೋಷಣೆಯಾಗಿದ್ರೆ ಈಗಲಾದರೂ ತಿದ್ದುಪಡಿ ಮಾಡಿಸಿ ಮರು ಘೋಷಣೆ ಮಾಡಿಸಲಿ ಎಂದು
ಡಾಕ್ಟರ್ ಕೆ ಸುಧಾಕರ್ಗೆ ಮನವಿ ಮಾಡಿದರು. ಮತ್ತೊಬ್ಬ ಮುಖಂಡ ಯಲುವಳ್ಳಿ ರಮೇಶ್ ಸಹ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಳೆದ 4-5 ಅವಧಿಯಲ್ಲೂ ಸಾಮಾನ್ಯ ವರ್ಗಕ್ಕೆ ಅಧ್ಯಕ್ಷ ಸ್ಥಾನ ನೀಡಿದಂತಾಗಿದೆ. ಚುನಾವಣಾ ಆಯೋಗವೇ ಎಸ್ಸಿ ಮಹಿಳಾ ಸ್ಥಾನಕ್ಕೆ ನಿಗದಿಯಾಗಿದ್ದ ಅಧ್ಯಕ್ಷ ಸ್ಥಾನ ಮತ್ತೆ ಸಾಮಾನ್ಯ ಸ್ಥಾನ ಮಾಡಿಸುವುದರ ಉದ್ದೇಶವೇನು ಎಂದು ಲೇವಡಿ ಮಾಡಿದರು. ಸಾಮಾನ್ಯ ಅಂತ ಆಗಿದೆ, ಆದರೆ ಹಿಂದೆ ಆಗಿರ್ತಕ್ಕಂಥ ಪರಿಶಿಷ್ಟ ಮಹಿಳೆ ಆಗಬಹುದು, ಸಾಮಾನ್ಯ ಪರಿಶಿಷ್ಟ ಸಾಮಾನ್ಯ ಅಂತ ಮಾಡಿರುವಾಗ ಆಗಲಿ ಯಾರೂ ಅಪೇಕ್ಷೆ ಮಾಡಲಿಲ್ಲ. ನಮ್ಮವರು ಇಂಟ್ಯಾಕ್ಟ್ ಆಗಿದ್ದಾರೆ, ನಮ್ಮಲ್ಲಿ ಮೆಟ್ಟಿಶು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ, KPCCಯಿಂದ ಎಲ್ಲರೂ ಅದಕ್ಕೆ ಬದ್ಧರಾಗಿದ್ದೀವಿ. ನಮ್ಮ ಲೀಡರ್ಸ್ ಕೂಡ ಎಲ್ಲರೂ ಅದಕ್ಕೆ ಒಂದೇ ಮಾಡ್ತಾರೆ, ಎಲ್ಲ ನಮ್ಮ ಪಕ್ಷದವರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪ್ರಕಾಶ್, ನಗರಸಭಾ ಸದಸ್ಯರುಗಳಾದ ಕಣಿತಹಳ್ಳಿ ವೆಂಕಟೇಶ್, ಮಿಲ್ಟನ್ ವೆಂಕಟೇಶ್, ಪಕ್ಷದ ಬ್ಲಾಕ್ ಅಧ್ಯಕ್ಷ ಜಯರಾಮ್, ಇತರೆ ಮುಖಂಡರುಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ಅನುದಾನ ಮತ್ತು ಅನುದಾನ ರಹಿತ ಪದವಿ ಕಾಲೇಜುಗಳಲ್ಲಿ ಕೆಲಸ ಮಾಡುತ್ತಿರುವ ಪದವೀಧರರಿಗೆ ಯಾವುದೇ ಸೌಲಭ್ಯ, ರಕ್ಷಣೆ ಮತ್ತು ಸೇವೆಗೆ ತಕ್ಕಂತೆ ಅವಕಾಶಗಳು ದೊರೆಯುತ್ತಿಲ್ಲ. ಶೈಕ್ಷಣಿಕ ವ್ಯವಸ್ಥೆಯ ಉನ್ನತಿಗೆ ಸರ್ಕಾರ ಆದ್ಯತೆ ನೀಡುತ್ತಿಲ್ಲ ಎಂದು ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬು ಅಭಿಪ್ರಾಯಪಟ್ಟರು. ಇವತ್ತು ಇನ್ನ ವಿಚಾರದ ಬಗ್ಗೆ ರಮೇಶ್ ಬಾಬು ಅವರು ಮಾತನಾಡ್ತಾರೆ. ನನಗಂತೂ ನಾನು ನೋಡಿದ ಬಗ್ಗೆ ಇವತ್ತು ರಾಜ್ಯ ವಿಧಾನ ಪರಿಷತ್ನ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯ ಪ್ರಚಾರ ಪೂರ್ವಭಾವಿ ಸಭೆಯನ್ನ ಬಾಗೇಪಲ್ಲಿ ಪಟ್ಟಣದ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ಏರ್ಪಡಿಸಲಾಗಿತ್ತು. ಪದವೀಧರರಿಗೆ ಅವರ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ದೊರೆಯುವಂತಹ ಯೋಜನೆಗಳು ರೂಪುಗೊಳ್ಳಬೇಕು. ಪದವಿ ಮತ್ತು ಸ್ನಾತಕೋತ್ತರ ಪದವಿ ನಂತರ ಕೈಗೊಳ್ಳುವ ಸಂಶೋಧನೆಗಳು ಮತ್ತು ಯುಜಿಸಿ ಪ್ರಾಜೆಕ್ಟ್ಗಳು ಕೂಡ ವಾಸ್ತವ ಮತ್ತು ಪ್ರಾಯೋಗಿಕವಾಗಿ ಇರಬೇಕು. ಅವು ಸಾರ್ವಜನಿಕರು, ರೈತರಿಗೆ ಪೂರಕವಾಗಿ ಇರಬೇಕು. ಹೀಗೆ ಮಾಡಿದರೆ ಉನ್ನತ ಶಿಕ್ಷಣ ಪಡೆದ ಪದವೀಧರರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ನಾನು ನಿಮಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆಂದು ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬು ಹೇಳಿದರು. ನಿರುದ್ಯೋಗಿ ಯುವಕರಿಗೆ ಯಾವ ಭರವಸೆಯನ್ನು ಕೊಡ್ತಾ ಇದ್ದಾರೆ? ಇವತ್ತು ಕೋವಿಡ್ ಪರಿಸ್ಥಿತಿ ಬಂದ ಮೇಲೆ ಏನು ಅತಿಥಿ ಉಪನ್ಯಾಸಕರಿದ್ದಾರೆ ಅವ್ರನ್ನ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ? ಪದವಿ ಪಡೆದಂತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆ ಉದ್ಯೋಗ ಭರ್ತಿಯಲ್ಲಿ ಅಥವಾ ಬಡ್ತಿ ಕೊಡೋ ವಿಚಾರದಲ್ಲಿ ಯಾವ ರೀತಿ ನಡ್ಕೊತಾ ಇದ್ದಾರೆ ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತೇ ಇದೆ. ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಸುಮಾರು 3 ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅಥವಾ ಬಡ್ತಿ ಕೊಡೋ ವಿಚಾರ ಇರ್ಬೋದು, ಮತ್ತೆ ಅತಿಥಿ ಉಪನ್ಯಾಸಕರಿಗೆ ಈ ಮಾರ್ಚ್ ತಿಂಗಳಿಂದ ಇದುವರೆಗೆ ವೇತನ ಪಾವತಿ ಮಾಡಿ ಅನ್ನೋ ವಿಚಾರ ಇರ್ಬೋದು, ಅನೇಕ ವಿಚಾರಗಳಲ್ಲಿ. ಈ ಸಂದರ್ಭದಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, ಆಗ್ನೇಯ ಪದವೀಧರ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಮೇಶ್ ಬಾಬುರವರನ್ನ ನಮ್ಮ ಹೈಕಮಾಂಡ್ ತೀರ್ಮಾನಿಸಿದೆ. ನಮ್ಮ ಪಕ್ಷದ ಅಭ್ಯರ್ಥಿ ರಮೇಶ್ ಬಾಬುರವರಿಗೆ ಪದವೀಧರರು ಮತ ನೀಡಿ ಆಶೀರ್ವಾದ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಪದವೀಧರ ಅಧ್ಯಾಪಕರು ಹಾಗೂ ಉಪನ್ಯಾಸಕರೊಂದಿಗೆ ಚರ್ಚಿಸಿದ ಅವರು, ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಗಳಿಸಿದ್ರೆ ಜಿಲ್ಲೆಯನ್ನ ಅಭಿವೃದ್ಧಿಪಡಿಸಲು ಮತ್ತಷ್ಟು ಬಲ ಬಂದಂತಾಗುತ್ತದೆ ಎಂದರು. ಇವರಿಗೆ ಒಂದು ಮಾಡಿದಂಥ ಕೆಲಸಗಳಿರ್ಬೋದು. ಬಿಜೆಪಿ ಬಂದಿದೆ, ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಒಂದು ಆ ಭೂ ಸುಧಾರಣಾ ಕಾಯ್ದೆ ತಂದು, APMC ಕಾಯ್ದೆ ತಂದು ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಯಾವ್ದಾದ್ರು ತಗೊಳ್ತಾ ಇವತ್ತು ಜನರ ಸೇವೆ ಮಾಡಕ್ಕೆ ಬಡತಟ್ಟಿರಬೇಕು. ಕಾಲೇಜಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಆಗ್ತಾ ಇದ್ದಾರೆ. ತಾವೆಲ್ಲ ಪದವೀಧರರು, ನಾವೇನು ಇಷ್ಟೊಂದು ಮಾತಾಡೋಕ್ಕೆ ಮಾತಾಡೋ ಅವಶ್ಯಕತೆ ಇಲ್ಲ. ತಾವು ಕೆಲವರು ಕಳಿಸಿರ್ಬೋದು, ಇಲ್ಲ ಏನು MLC ಎಲೆಕ್ಷನ್ ಒಂದು ಉದಾಹರಿಸಿದ್ದಾರೆ. ದಯವಿಟ್ಟು ಆ ಉದಾಹರಿಸಿದ್ದೆ ಬೇಡ. ಕೆಲವರಿಗೆ ನಾನು ನೋಡಿದ್ದೇನೆ, ಲಾಸ್ಟ್ ಒಂದು 2-3 MLC. ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಬೇಕಾಗಿದೆ. ಹೊಸ ಕಾಲೇಜುಗಳ ಸ್ಥಾಪನೆ, ಶಿಕ್ಷಕರಿಗೆ ವೇತನ, ಉದ್ಯೋಗ ಖಾಯಂಗೊಳಿಸುವುದು ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾಗಿದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಮೇಶ್ ಬಾಬುರವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು. ಸುಬ್ಬು, ಈ ನ್ಯೂಸ್, ಬಾಗೇಪಲ್ಲಿ. ಇದೀಗ ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವರ ಮದುವೆಗೋ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ
ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಗೆಲುವಿಗೆ ಪ್ರಾರ್ಥಿಸಿ ಕೋಲಾರದಲ್ಲಿ ಡಿಕೆ ರವಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕುಸುಮಾ ಅವರು ನಾಮಪತ್ರ ಸಲ್ಲಿಸಿದ್ದು, ಅವರ ಗೆಲುವಿಗೆ ಪ್ರಾರ್ಥಿಸಿ ರಾಜ್ಯ ಡಿಕೆ ರವಿ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಮುರಳೀಗೌಡ ಅವರ ನೇತೃತ್ವದಲ್ಲಿ ಕೋಲಾರದ ಅಧಿದೇವತೆ ಕೋಲಾರಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸಿ 501 ತೆಂಗಿನಕಾಯಿ ಹೊಡೆದು ಕುಸುಮಾ ಅವರ ಗೆಲುವಿಗಾಗಿ ಪ್ರಾರ್ಥಿಸಿದರು. ಕೋಲಾರದಿಂದ 2,000ಕ್ಕೂ ಅಧಿಕ ಮಂದಿ ಡಿಕೆ ರವಿ ಅಭಿಮಾನಿಗಳು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಪ್ರತಿ ಮನೆಗೂ ತೆರಳಿ ಕುಸುಮಾ ಪರ ಪ್ರಚಾರ ಮಾಡುವುದಾಗಿಯೂ ಹೇಳಿದರು. ಸಂಸದೆ ಶೋಭಾ ಕರಂದ್ಲಾಜೆ ಅವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದನ್ನು ಕಲಿಯಬೇಕು ಅಂತ ತರಾಟೆಗೆ ತೆಗೆದುಕೊಂಡರು. ಡಿಕೆ ರವಿ ಹೆಸರನ್ನು ಬಳಸಿಕೊಳ್ಳೋ ಹಕ್ಕು ಕುಸುಮಾ ಅವರಿಗೆ ಮಾತ್ರ ಇದೆ. ಡಿಕೆ ರವಿ ಅವರನ್ನ ಕುಸುಮಾ ಧಾರ್ಮಿಕ ವಿಧಿವಿಧಾನಗಳನುಸಾರವಾಗಿಯೇ ಮದುವೆಯಾಗಿದ್ದಾರೆ ಎಂದರು. ಈ ಕೂಡಲೇ ಶೋಭಾ ಕರಂದ್ಲಾಜೆ ಅವರು ತಮ್ಮ ಹೇಳಿಕೆಯನ್ನು ವಾಪಸ್ಸು ಪಡೆಯಬೇಕೆಂದು ಒತ್ತಾಯಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರು ಕೋವಿಡ್ ಅವಧಿಯ ಬಾಕಿ ವೇತನ ಹಾಗೂ ಪಿಎಫ್ ಹಣವನ್ನು ನೀಡಬೇಕೆಂದು ಹಾಸ್ಟೆಲ್ ಹಾಗೂ ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರರ ಸಂಘವು ಇಲಾಖೆಯ ಮುಖ್ಯಸ್ಥರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಿಯಪ್ಪ ಮಾತನಾಡಿ, ಕೋವಿಡ್ ಲಾಕ್ಡೌನ್ ಅವಧಿಯಲ್ಲಿ ಸಿಬ್ಬಂದಿಗೆ ವೇತನ ನೀಡುವಂತೆ ಸರ್ಕಾರ ಆದೇಶಿಸಿದೆ. ಆದರೆ ಇಲಾಖೆಗಳು ಹಣ ನೀಡಲು ಮೀನಾಮೇಷ ಎಣಿಸುತ್ತಿವೆ ಎಂದರು. ಕನಿಷ್ಠ ಈ ಸಂಕಷ್ಟದ ಸಮಯದಲ್ಲಿ ಪಿಎಫ್ ಹಣವಾದರೂ ನೆರವಿಗೆ ಬರುತ್ತದೆ ಎಂದು ಪಿಎಫ್ ಹಣಕ್ಕಾಗಿ ಅರ್ಜಿ ಸಲ್ಲಿಸಿ 2-3 ತಿಂಗಳಾದರೂ ಹಣ ಬಂದಿಲ್ಲ ಎಂದರು. ಹಾಗಾಗಿ ಬಾಕಿ ವೇತನ ಹಾಗೂ ಪಿಎಫ್ ಹಣವನ್ನು ಕೂಡಲೇ ನೀಡುವ ಮೂಲಕ ಸಂಕಷ್ಟದಲ್ಲಿರುವವರ ನೆರವಿಗೆ ನಿಲ್ಲಬೇಕೆಂದು ಮನವಿ ಪತ್ರವನ್ನು ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಪಾಪಣ್ಣ, ಮಂಜುಳಾ, ಸುಜಾತಮ್ಮ, ನಾಗಮಣಿ ಮತ್ತಿತರರು ಭಾಗವಹಿಸಿದರು. ಹಾಥ್ರಾಸ್ನಲ್ಲಿ ದಲಿತ ಯುವತಿ ಮನಿಷಾ ವಾಲ್ಮೀಕಿ ಮೇಲೆ ಅತ್ಯಾಚಾರ, ಕೊಲೆ ಮಾಡಿರುವ ಆರೋಪಿಗಳಿಗೆ ರಕ್ಷಣೆ ನೀಡುತ್ತಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರ ವಜಾಗೊಳಿಸಿ ಅತ್ಯಾಚಾರಿಗಳನ್ನು ಕಾನೂನುಬದ್ಧವಾಗಿ ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಚಿಂತಾಮಣಿಯಲ್ಲಿ ಪ್ರತಿಭಟನೆ ನಡೆಸಿದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರ ಅಣುಕು ಶವಯಾತ್ರೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶ ಸರ್ಕಾರ ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ ಪ್ರತಿಭಟನಾಕಾರರು ಕೊಲೆಗಡುಕರನ್ನ ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ವಿ ನಾರಾಯಣಸ್ವಾಮಿ, ಕವಾಲಿ ವೆಂಕಟರಮಣಪ್ಪ, ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್, ವಿಭಾಗೀಯ ಸಂಚಾಲಕ ಕೆ ಲಕ್ಷ್ಮೀನಾರಾಯಣ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿಲ್ಲದ ಕೊರೋನಾ ಆರ್ಭಟ, ಒಂದೇ ದಿನ 203 ಜನರಿಗೆ ಕೊರೋನಾ ಸೋಂಕು, ಶತಕದ ಸಮೀಪದಲ್ಲಿ ಸಾವಿನ ಸಂಖ್ಯೆ. ಶಿರಾ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ನಾಮಪತ್ರ ಸಲ್ಲಿಕೆ, ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ. ಮಾಜಿ ಶಾಸಕರ ಮನೆಯಲ್ಲಿ ಡಿಸಿಸಿ ಬ್ಯಾಂಕ್ ಚೆಕ್ ವಿತರಣೆ, ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರಿಂದ ವಿರೋಧ, ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಮಹಿಳೆಯರ ಆಕ್ರೋಶ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿರುಗೇಟು, ರಾಜ್ಯದ ಈಗಿನ ಎಲ್ಲಾ ಚುನಾವಣೆಯಲ್ಲೂ ಬಿಜೆಪಿ ಗೆಲುವಿನ ಭವಿಷ್ಯ ನುಡಿದ ಸಚಿವರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್. ವಂದನೆಗಳೊಂದಿಗೆ ಶಬ್ರಿನ್ ತಾಜ್.